ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ, ಕೆಲವೊಮ್ಮೆ ಅದು ನಿಮ್ಮ ಜೀವವನ್ನು ಉಳಿಸ್ಬೋದು. ಒಂದೂರಲ್ಲೊಬ್ಬ ರಾಜ ಇರ್ತಾನೆ. ರಾತ್ರಿ ಮಲಗಿ ಹೇಳೋ ಟೈಮಲ್ಲಿ ಅವನಿಗೆ ಕನಸಿನಲ್ಲಿ ಅವನಲ್ಲಿದ್ದಂತಹ ಎಲ್ಲ ಹಲ್ಲುಗಳು ಉದುರು ಹೋಗಿರೋ ತರ ಕನಸು ಬಿದ್ದಿರುತ್ತೆ. ಬೆಳಿಗ್ಗೆ ಎದ್ದು ಶಾಕ್ ಆಗ್ತಾನೆ, ಮಂತ್ರಿಗಳನ್ನ ಕರೀತಾನೆ, ಕೇಳ್ತಾನೆ ಏನಿದು ಹೀಗಾಯ್ತಲ್ಲ ಅಂತ. ಸರಿ, ಅದಕ್ಕೇನು ತೊಂದರೆ ಇಲ್ಲ, ಊರಲ್ಲಿ ಸಾಕಷ್ಟು ಜನ ಜ್ಯೋತಿಷಿಗಳಿದ್ದಾರೆ, ಅವ್ರನ್ನ ಕೇಳಿ ಏನು ಅಂತ ಭವಿಷ್ಯ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ಯಾವ ಜ್ಯೋತಿಷಿ ಕೂಡ ಅವನಿಗೆ ಬಂದು ಭವಿಷ್ಯ ಹೇಳಕ್ಕೆ ಧೈರ್ಯನೇ ಮಾಡಲ್ಲ. ಯಾಕೆಂದ್ರೆ ರಾಜ ಅಷ್ಟು ಒಂಥರ ಹುಚ್ಚ ರಾಜ. ಸರಿ ಆಯ್ತು, ಅದರಲ್ಲೊಬ್ಬ ಬರ್ತಾನೆ. ಸರಿ ಬಂದು ಹೇಳ್ತೀನಿ ಅಂತ ಹೇಳಿ ಎದುರುಗಡೆ ನಿಂತ್ಕೊಂಡು ಹೇಳ್ತಾನೆ, ನಿಮ್ಮ ಕುಟುಂಬದಲ್ಲಿ ಇನ್ನು 2 ವರ್ಷಗಳಲ್ಲಿ ನಿಮ್ಮ ಮಧ್ಯದಲ್ಲೇ ಕಲಹ ಆಗಿ ಯಾರೂ ಉಳಿಯಲ್ಲ, ನೀವೊಬ್ಬರು ಮಾತ್ರ ಬದುಕಿರ್ತೀರಾ ಅಂತ. ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ಇವನನ್ನ ಬಂದಿಖಾನೆಗೆ ಹಾಕಿ ಜೈಲಿಗೆ ಹಾಕಿ ಇವನ್ನ ಅಂತ ಹೇಳ್ಬಿಡ್ತಾನೆ. ಇವನು ಮಹಾಪ್ರಭು ಅಲ್ಲಿ ಏನಿತ್ತು ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಏನಾದ್ರೂ ಗೊತ್ತಿಲ್ಲ, ಒಳಗಾಕಿ ಇವನ್ನ ಅಂತ. ಸರಿ, ಮಂತ್ರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಏನ್ ಮಾಡೋದು ಇದು ಅಂತ ಹೇಳಿ ಇನ್ನೊಬ್ಬ ಇದ್ದಾನೆ ಜ್ಯೋತಿಷಿ, ಅವನನ್ನು ಕರ್ಸೋಣ ನಾಳೆ ಅಂತ ಹೇಳಿ ನಾಳೆ ಅವನನ್ನು ಕರೆಸ್ತಾನೆ. ಈ ಜ್ಯೋತಿಷಿ ಒಂದ್ ಸ್ವಲ್ಪ ಬುದ್ಧಿವಂತ. ಅವನು ಹೇಳ್ತಾನೆ, ಮಹಾರಾಜರೇ, ಎಷ್ಟು ಪುಣ್ಯವಂತರು ನೀವು ನಿಮ್ಮ ಸಂಪೂರ್ಣ ಕುಟುಂಬದಲ್ಲಿ ಅತಿ ಹೆಚ್ಚು ರಾಜ್ಯಭಾರ ಮಾಡೋರಲ್ಲಿ ನೀವು ಒಬ್ರು. ಹಾಗೆ ಮುಂದಿನ 3 ತಲೆಮಾರಲ್ಲಿ ನಿಮ್ಮ ರಾಜ್ಯಭಾರ ಮಾಡಿದ ರೀತಿ ಪ್ರಶಂಸೆ ಮೇಲೆ ಪ್ರಶಂಸೆ, ಜನಗಳ ಮೇಲೆ ಜನ ಮಾತಾಡ್ತಾರೆ. ಹಾಗಾಗಿ ನಿಮ್ಮಷ್ಟು ಅದೃಷ್ಟವಂತರು ಇನ್ಯಾರೂ ಇಲ್ಲ ಅಂತ ಹೇಳ್ತಾನೆ. ಸರಿ, ಇವನು ಹೇಳಿದ ಉತ್ತರ ಬಹಳ ಖುಷಿ ಆಗುತ್ತೆ. ರಾಜ ಅವನಿಗೆ ವಜ್ಯ ವೈಡೂರ್ಯ ಎಲ್ಲ ಕೊಟ್ಟು ಸರಿ ನೀನು ಹೋಗು ಅಂತ ಹೇಳ್ತಾನೆ. ಹೋಗುವಾಗ ಎದುರುಗಡೆ ಆ ಬಂದಿಖಾನೆಯಲ್ಲಿ ನಿಂತಿರೋಂತಹ ಮುಂಚೆ ಇದ್ನಲ್ಲ ಜ್ಯೋತಿಷಿ, ಅವ್ನು ಸಿಗ್ತಾನೆ. ಸಿಗ್ದಾಗ ಹೇಳ್ತಾನೆ, ನಾನು ಇದನ್ನ ಹೇಳಿದ್ದು 2 ವರ್ಷ ಆದ್ಮೇಲೆ ಜಗಳ ಆಗುತ್ತೆ, ಇವನೊಬ್ಬ ಉಳಿತಾನೆ ಅಂತ. ಸೊ ಆಗ ಇವನು ಹೇಳ್ತಾನೆ, ನಾನು ಅದನ್ನೇ ಹೇಳಿದ್ದು, ನೀನು ಕೊನೆ ತನಕ ರಾಜ್ಯಭಾರ ಮಾಡ್ತೀಯ ಅಂತ ಹೇಳಿದೆ ಅಷ್ಟೇ. ಇಬ್ರು ಹೇಳಿದ ಮಾತೂ ಸೇಮು, ಆದ್ರೆ ಹೇಳುವ ರೀತಿ ಇದೆಯಲ್ಲ ಅದು ಸಾಕಷ್ಟು ಡಿಫ್ರೆನ್ಸ್ ಆಯ್ತು. ಸ್ನೇಹಿತರೆ, ಹಾಗೆ ಸಾಕಷ್ಟು ಬಾರಿ ನಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಈ ತರ ಸಣ್ಣ ಪುಟ್ಟ ಸನ್ನಿವೇಶ ಬರುತ್ತೆ. ನಾವು ಹೇಳೋ ರೀತಿ, ಆ ಹೇಳೋ ರೀತಿಯನ್ನ ತಿಳ್ಕೊಳ್ಳುವಂತಹ ವ್ಯಕ್ತಿ, 2 ಎಷ್ಟು ಇಂಪಾರ್ಟೆಂಟ್ ನೋಡಿ. ನಾವು ಸರಿಯಾದ ವಿಷಯವನ್ನ ಸರಿಯಾದ ರೀತಿ ತಿಳಿಸ್ಬಿಟ್ರೆ ಆರಾಮಾಗಿರುತ್ತೆ. ಏನಾದ್ರು ರಿಸೀವ್ ಮಾಡೋನು ಸರಿಯಾದ ರೀತಿ ತಗೊಳ್ಳಿಲ್ಲ ಅಂದ್ರೆ ಅಪಘಾತ ನಡೆಯುತ್ತೆ. ಹಾಗಾಗಿ ಮಾತು ಮುತ್ತು ತರ ಇದ್ರೆ ಎಲ್ಲ ಚಂದ. ಅದಕ್ಕೆ ಹೇಳೋದು ಹಿರಿಯರು, ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ. ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಿಶೋರ್ ರಾಚಯ್ಯ, ಎಂಪವರ್ ಟಾಕ್. ನಮಸ್ಕಾರ.